ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕೇವಲ ವ್ಯಕ್ತಿಗಳ ಹೆಸರುಗಳಾಗಿರುವುದಿಲ್ಲ, ಅವು ಒಂದು ಸ್ಫೂರ್ತಿಯ ಸಂಕೇತವಾಗಿರುತ್ತದೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘರ್ಜಿಸಿ ಭಾರತೀಯರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದ ಮಹಾನ್ ನಾಯಕರು ತಿಲಕ್. ಆದರೆ ಈ ಧೈರ್ಯಶಾಲಿ ನಾಯಕ ಹೇಗೆ ರೂಪುಗೊಂಡರು? ಒಬ್ಬ ಶಿಕ್ಷಕ ಹೇಗೆ ರಾಷ್ಟ್ರೀಯ ನಾಯಕನಾದರು? ಒಬ್ಬ ಪತ್ರಕರ್ತ ಹೇಗೆ ಬ್ರಿಟಿಷ್ ಸರ್ಕಾರಕ್ಕೆ ಸವಾಲಾದರು? ಮತ್ತು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಭಾವನೆಯನ್ನು ಬೆಳೆಸಲು ಅವರು ಮಾಡಿದ ಪ್ರಯತ್ನಗಳೇನು? ಬನ್ನಿ, ಇಂದು ಕನ್ನಡ ಈ ಸಿರಿಯಲ್ಲಿ ತಿಳಿಯೋಣ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಅದ್ಭುತ ಜೀವನಗಾಥೆಯನ್ನು. ಬಾಲಗಂಗಾಧರ್ ತಿಲಕ್ ಅವರು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಾಗಿರಿ ಪ್ರದೇಶದಲ್ಲಿ ಜನಿಸಿದರು. ಅವರ ತಂದೆ ಗಂಗಾಧರ್ ರಾಮಚಂದ್ರ ತಿಲಕ್ ಅವರು ಸಂಸ್ಕೃತ ಪಂಡಿತರಾಗಿದ್ದರು ಮತ್ತು ಶಿಕ್ಷಕರಾಗಿದ್ದರು. ಬಾಲ್ಯದಿಂದಲೇ ತಿಲಕ್ ಅವರಿಗೆ ಶಿಕ್ಷಣದ ಮೇಲೆ ಅಪಾರ ಆಸಕ್ತಿ ಇತ್ತು, ಏಕೆಂದರೆ ಅವರ ತಂದೆ ಕೂಡ ಒಬ್ಬ ಶಿಕ್ಷಕರಲ್ವೇ. ಅವರು ತುಂಬ ಬುದ್ಧಿವಂತರಾಗಿದ್ದರು. ಜೊತೆಗೆ ಅವರ ವಿಶೇಷತೆ ಕೇವಲ ಬುದ್ಧಿವಂತಿಕೆಯಾಗಿರಲಿಲ್ಲ, ಅನ್ಯಾಯವನ್ನು ಸಹಿಸಿದ ಸ್ವಭಾವ ಕೂಡ ಅವರಲ್ಲಿ ವಿಶೇಷವಾಗಿತ್ತು. ತಪ್ಪು ಎಂದು ಕಂಡದ್ದನ್ನು ತಪ್ಪು ಎಂದು ಧೈರ್ಯದಿಂದ ಹೇಳ್ತಿದ್ರು. ಬಾಲ್ಯದಲ್ಲಿಯೇ ಅವರು ತಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಗಮನಿಸ್ತಾ ಇದ್ರು. ಭಾರತೀಯರು ತಮ್ಮದೇ ದೇಶದಲ್ಲಿ ಬ್ರಿಟಿಷರ ಅಧೀನದಲ್ಲಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡತೊಡಗಿದವು. ನಮ್ಮ ದೇಶವನ್ನು ನಾವೇ ಏಕೆ ಆಳಬಾರದು? ಭಾರತೀಯರಿಗೆ ಸ್ವಾತಂತ್ರ್ಯ ಏಕೆ ಕೊಟ್ಟಿಲ್ಲ ಅನ್ನೋಕ್ಕಿಂತ ನಾವ್ಯಾಕೆ ಅವರ ಕೆಳಗೆ ಇದ್ದೇವೆ? ನಾವ್ಯಾಕೆ ಬ್ರಿಟಿಷರು ಹೇಳಿದ ಹಾಗೆ ಕೇಳಬೇಕು? ಈ ಪ್ರಶ್ನೆಗಳೇ ಅವರಿಗೆ ಮುಂದೆ ಒಂದು ಜೀವನದ ಗುರಿಯಾಗ್ಬಿಡ್ತು. ತಿಲಕ್ ಅವರು ಉತ್ತಮ ಶಿಕ್ಷಣವನ್ನು ಪಡೆದರು. ಅವರು ಗಣಿತ ಮತ್ತು ಸಂಸ್ಕೃತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ರು. ನಂತರ ಅವರು ಪುಣೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅವರಿಗೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿತ್ತು, ಶಿಕ್ಷಣವೇ ಸಮಾಜವನ್ನು ಪರಿವರ್ತಿಸುವ ಒಂದು ಶಕ್ತಿ ಅಂತ ಹೇಳಿ. ಯಾಕಂದರೆ ಆ ಕಾಲದಲ್ಲಿ ಬ್ರಿಟಿಷರು ಶಿಕ್ಷಣ ವ್ಯವಸ್ಥೆಯನ್ನು ಭಾರತೀಯರನ್ನು ತಮ್ಮ ಆಡಳಿತಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ರೂಪಿಸುತ್ತದೆ ಎಂದು ತಿಲಕ್ ಅವರು ಅರಿತುಕೊಂಡಿದ್ದರು. ಆದ್ದರಿಂದ ಭಾರತೀಯರಿಗೆ ಭಾರತೀಯ ಮೌಲ್ಯಗಳನ್ನು ಆಧರಿಸಿದ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋದು ಅವರ ಇಚ್ಛಾಶಕ್ತಿಯಾಗಿತ್ತು. ಇದೇ ಆಲೋಚನೆಯಿಂದ ಅವರು ತಮ್ಮ ಸಹಚರರೊಂದಿಗೆ ಸೇರಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಸ್ಥಾಪಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಂತರ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪನೆಯಲ್ಲಿಯೂ ಅವರ ಪಾತ್ರ ಹಿರಿದಾಗಿತ್ತು. ಅವರ ದೃಷ್ಟಿಯಲ್ಲಿ ಶಿಕ್ಷಣ ಎಂದರೆ ಕೇವಲ ಉದ್ಯೋಗ ಪಡೆಯುವ ಸಾಧನವಲ್ಲ, ಶಿಕ್ಷಣ ಎಂದರೆ ದೇಶವನ್ನು ಕಟ್ಟುವಂಥ ಒಂದು ಶಕ್ತಿ. ಪತ್ರಿಕೋದ್ಯಮದ ಮೂಲಕವೂ ತಿಲಕ್ ಅವರು ಹೋರಾಟ ಮಾಡಿದರು. ತಿಲಕ್ ಅವರು ಶಿಕ್ಷಣದ ಜೊತೆಗೆ ಪತ್ರಿಕೋದ್ಯಮವನ್ನು ತಮ್ಮ ಹೋರಾಟದ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ನಂತರ ಅವರು 2 ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಒಂದು ಮರಾಠಿ ಭಾಷೆಯಲ್ಲಿ ಕೇಸರಿ, ಇನ್ನೊಂದು ಇಂಗ್ಲೀಷ್ನಲ್ಲಿ ದಿ ಮರಾಠ ಅಂತ. ಈ ಪತ್ರಿಕೆಗಳ ಮೂಲಕ ಅವರು ಬ್ರಿಟಿಷರ ನೀತಿಗಳನ್ನು ಕಟುವಾಗಿ ಟೀಕಿಸ್ತಿದ್ರು, ಬಹಳ ಧೈರ್ಯದಿಂದ ಟೀಕಿಸ್ತಿದ್ರು. ಭಾರತೀಯರ ಹಕ್ಕುಗಳ ಬಗ್ಗೆ ಬರೆಯೋರು. ನಂತರ ನಮ್ಮ ಜನರಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆಸೋದಕ್ಕೆ ಅವರು ಈ ಪತ್ರಿಕೆಗಳ ಸಹಾಯವನ್ನು ಪಡ್ಕೊಂಡ್ರು. ಆ ಕಾಲದಲ್ಲಿ ಪತ್ರಿಕೆ ನಡೆಸೋದು ಇಂದಿನಷ್ಟು ಸುಲಭವಾಗಿರಲಿಲ್ಲ. ಬ್ರಿಟಿಷ್ ಸರ್ಕಾರ ವಿರುದ್ಧ ಮಾತನಾಡುವುದು ಅಂದರೆ ಜೈಲು ಶಿಕ್ಷೆ, ಪ್ರಕರಣಗಳು ಮತ್ತು ಕಠಿಣ ಕ್ರಮಗಳನ್ನು ಎದುರಿಸುವಂತಹ ಅಪಾಯಗಳನ್ನು ಮೈಮೇಲೆ ಹಾಕೊಳ್ಳುವಂಥದ್ದು ಇತ್ತದು. ಆದರೂ ತಿಲಕ್ ಅವರು ಹಿಂದೆ ಸರಿತಿರಲಿಲ್ಲ. ಅವರ ಲೇಖನಗಳು ಜನರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸ್ತಿದ್ವು. ಸ್ವರಾಜ್ಯ ಎಂಬ ಘೋಷಣೆ ಏನಿದೆಯಲ್ಲ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಎನ್ನುವುದು ತಿಲಕ್ ಅವರ ಒಂದು ಬಹಳ ವಿಶೇಷವಾದಂಥ ಘೋಷಣೆಯಾಗಿತ್ತು. ಆಮೇಲೆ ಅದು ಬಹಳ ಪ್ರಸಿದ್ಧವಾದ ಘೋಷಣೆಯಾಗಿತ್ತು. ಅದು ಕೇವಲ ಘೋಷಣೆಯಾಗಿರಲಿಲ್ಲ, ಅದು ಲಕ್ಷಾಂತರ ಭಾರತೀಯರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ತುಂಬುವಂಥ ಒಂದು ನುಡಿಯಾಗಿತ್ತು ಬಾಲಗಂಗಾಧರ್ ತಿಲಕ್ ಅವ್ರದ್ದು. ಆಮೇಲೆ ತಿಲಕ್ ಅವ್ರದ್ದು ಮತ್ತೊಂದು ವಿಶೇಷ ಕೊಡುಗೆ ಅಂತಂದರೆ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ. ಗಣೇಶನ ಆರಾಧನೆ ಮಹಾರಾಷ್ಟ್ರದಲ್ಲಿ ಹಿಂದಿನಿಂದಲೂ ಇತ್ತು. ಆದರೆ ತಿಲಕ್ ಅವರು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಪರಂಪರೆಯನ್ನು ಜನಪ್ರಿಯಗೊಳಿಸಿದರು. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು. ಆ ಕಾಲದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಸಭೆಗಳನ್ನು ನಡೆಸುವುದು ಸುಲಭವಾಗಿರಲಿಲ್ಲ. ಆದರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನರು ಒಂದೆಡೆ ಸೇರಬಹುದಾಗಿತ್ತು. ತಿಲಕ್ ಅವರು ಈ ಅವಕಾಶವನ್ನು ಬಳಸಿಕೊಂಡ್ರು. ಗಣೇಶೋತ್ಸವದ ಮೂಲಕ ಎಲ್ಲ ಜನರನ್ನು ಒಟ್ಟಾಗಿ ಸೇರಿಸ್ತಿದ್ರು, ಸಾಮಾಜಿಕ ಚರ್ಚೆಗಳನ್ನು ನಡೆಸ್ತಿದ್ರು, ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯ ಸಂದೇಶಗಳನ್ನು ಜನರಲ್ಲಿ ಹರಡ್ತಿದ್ರು.
ಹೀಗೆ ಒಂದು ಧಾರ್ಮಿಕ ಆಚರಣೆ ನಿಧಾನವಾಗಿ ಸಾಮಾಜಿಕ ಮತ್ತು ರಾಷ್ಟ್ರೀಯ ಜಾಗೃತಿಯ ವೇದಿಕೆಯಾಯಿತು. ಗಣೇಶೋತ್ಸವದ ನಂತರ ಶಿವಾಜಿ ಮಹೋತ್ಸವವನ್ನು ಶುರು ಮಾಡಿಕೊಂಡ್ರು. ತಿಲಕ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದಿಂದಲೂ ಜನರಿಗೆ ಸ್ಫೂರ್ತಿ ನೀಡೋಕ್ಕೆ ಪ್ರಯತ್ನಪಟ್ಟರು. ಶಿವಾಜಿ ಮಹಾರಾಜರ ಶೌರ್ಯ, ಸ್ವಾಭಿಮಾನ ಮತ್ತು ಆಡಳಿತದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಶಿವಾಜಿ ಮಹೋತ್ಸವವನ್ನು ಜನಪ್ರಿಯಗೊಳಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಭಾರತೀಯರು ತಮ್ಮ ಇತಿಹಾಸವನ್ನು ತಿಳಿದುಕೋಬೇಕು, ತಮ್ಮ ಮಹಾನ್ ನಾಯಕರನ್ನು ನೆನಪಿಸ್ಕೊಳ್ಬೇಕು ಮತ್ತು ತಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ತಿಲಕರ ಜನಪ್ರಿಯತೆ ಹೆಚ್ಚುತ್ತಾ ಹೋದಂತೆ ಬ್ರಿಟಿಷ್ ಸರ್ಕಾರದ ಆತಂಕವೂ ಹೆಚ್ಚಾಗ್ತಾ ಹೋಯಿತು. ಏಕೆಂತಂದರೆ ತಿಲಕ್ ಅವರು ತಮ್ಮ ನುಡಿಗಳಿಂದ, ತಮ್ಮ ಮಾತುಗಳಿಂದ ಸಾಕಷ್ಟು ಜನರನ್ನು ಪ್ರಭಾವಿಗೊಳಿಸ್ತಿದ್ರು. ಅವರ ಪತ್ರಿಕೆಗಳು ಕೂಡ ಅಷ್ಟೇ. ಅವರ ಪತ್ರಿಕೆಗಳು, ಬರಹಗಳು ಸರ್ಕಾರವನ್ನು ಟೀಕಿಸ್ತಾ ಇದ್ವು. ಅವರ ಭಾಷಣಗಳು ಜನರನ್ನು ಜಾಗೃತಗೊಳಿಸ್ತಾ ಇದ್ವು ಮತ್ತು ಅವರ ಚಳವಳಿಗಳೇನಿದೆಯಲ್ಲ ಅವು ಎಲ್ಲ ಜನರನ್ನು ಒಂದಾಗಿಸ್ತಿದ್ವು. ಹೀಗಾಗಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಮೌನಗೊಳಿಸಲು ಪ್ರಯತ್ನಿಸಿತು. ಅವರ ವಿರುದ್ಧ ದೇಶದ್ರೋಹದ ಆರೋಪಗಳನ್ನು ಹೊರಿಸಲಾಯಿತು. ನಂತರ ಅವರಿಗೆ ಜೈಲು ಶಿಕ್ಷೆಯನ್ನೂ ವಿಧಿಸಲಾಯಿತು. ಆವಾಗಿನ ಕಾಲದಲ್ಲೆಲ್ಲ ಹಾಗೆ ಇತ್ತಲ್ವ, ಒಬ್ಬ ಒಳ್ಳೆಯ ನಾಯಕನನ್ನು ಹೇಗಾದರೂ ಮಾಡಿ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಬರುವ ಹಾಗೆ ಪರಿಸ್ಥಿತಿಯನ್ನು ನಿರ್ಮಿಸಿಬಿಡ್ತಿದ್ರು. ಬ್ರಿಟಿಷರು ನಮ್ಮ ತಿಲಕ್ ಅವರು ಸಾಕಷ್ಟು ದೇಶಕ್ಕೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡಿದರೂ ಕೂಡ ಅಂಥವ್ರ ಮೇಲೆ ದೇಶದ್ರೋಹದ ಆರೋಪವನ್ನು ಹೊರಿಸಿದ್ರು ಅಂದರೆ ಯೋಚನೆ ಮಾಡಿ. ಆದರೆ ತಿಲಕ್ ಅವರ ಧೈರ್ಯ ಮಾತ್ರ ಕುಗ್ಗಲಿಲ್ಲ. ಬದಲಿಗೆ ಅವರ ಹೋರಾಟದ ಸಂಕಲ್ಪ ಇನ್ನೂ ಗಟ್ಟಿಯಾಯಿತು. ತಿಲಕರವರ ಜೀವನದಲ್ಲಿ ಅತ್ಯಂತ ಕಠಿಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಮಂಡಾಲೆ ಜೈಲು ಶಿಕ್ಷೆ. ಅದು 1908ರಲ್ಲಿ ಅವರಿಗೆ ದೇಶದ್ರೋಹದ ಪ್ರಕರಣದ ಮೇಲೆ ಶಿಕ್ಷೆ ವಿಧಿಸಿ ಬರ್ಮಾದ ಮಂಡಾಲೆಗೆ ಕಳಿಸಲಾಯಿತು. ಅವರಿಂದ ಕುಟುಂಬ ದೂರವಾಯಿತು, ದೇಶ ದೂರವಾಯಿತು, ಸ್ವಾತಂತ್ರ್ಯ ಹೋರಾಟದ ಸಹಚರರೂ ದೂರವಾದರು. ಆದರೆ ಅವರ ಮನಸ್ಸಿನಲ್ಲಿ ಭಾರತದ ಕನಸುಗಳು ದೂರವಾಗಲಿಲ್ಲ. ಜೈಲಿನಲ್ಲಿದ್ದಾಗಲೂ ಕೂಡ ಸದಾ ಬರವಣಿಗೆಯನ್ನು ಮುಂದುವರೆಸಿದರು. ಅವರು ಪ್ರಸಿದ್ಧವಾದ ಗೀತಾ ರಹಸ್ಯ ಕೃತಿಯನ್ನು ರಚಿಸಿದರು. ಭಗವದ್ಗೀತೆಯ ಕರ್ಮಯೋಗದ ತತ್ವವನ್ನು ಅವರು ತಮ್ಮದೇ ದೃಷ್ಟಿಕೋನದಲ್ಲಿ ವಿವರಿಸಿದರು. ಗೀತಾ ರಹಸ್ಯದಲ್ಲಿ ಅವರ ಜೀವನವೇ ಒಂದು ಸಂದೇಶವಾಗಿತ್ತು. ಕಷ್ಟ ಬಂದಾಗ ಹೋರಾಟವನ್ನು ನಿಲ್ಲಿಸಬಾರದು. ಜೈಲಿನಿಂದ ಸ್ವಲ್ಪ ದಿನ ನಂತರ ಬಿಡುಗಡೆಯಾದ ನಂತರವೂ ತಿಲಕ್ ಅವರ ಹೋರಾಟ ನಿಲ್ಲಲಿಲ್ಲ. ಭಾರತಕ್ಕೆ ಸ್ವಶಾಸನ ಬೇಕೆಂದು ಬೇಡಿಕೆಯನ್ನಿಟ್ಟು ಬಲಪಡಿಸಲು ಅವರು ಹೋಮ್ ರೂಲ್ ಚಳುವಳಿಯನ್ನು ಪ್ರಮುಖ ಪಾತ್ರ ವಹಿಸಿದರು. ಅವರ ಜೊತೆಗೆ ಅನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳುವಳಿಗೆ ಬಲ ನೀಡಿದರು. ದೇಶದ ವಿವಿಧ ಭಾಗಗಳಲ್ಲಿ ತೆರಳಿ ಜನರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿದರು. ಭಾರತೀಯರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಬೇಕು ಅಂತ ಒಂದು ಸಂದೇಶವನ್ನು ದೇಶಾದ್ಯಂತ ಹರಡಿದರು. ತಿಲಕ್ ಅವರು ಕೇವಲ ರಾಜಕಾರಣಿಯಾಗಿ ಇರಲಿಲ್ಲ. ಅವರ ವ್ಯಕ್ತಿತ್ವದ ಬಹುಭಾಗ ನಮಗೆ ಕಾಣಿಸುತ್ತದೆ. ಅವರು ಏನೇನಾಗಿದ್ದರು ಅಂದರೆ ಅವರೊಬ್ಬ ಶಿಕ್ಷಕರಾಗಿದ್ದರು, ಒಬ್ಬ ಪತ್ರಕರ್ತರಾಗಿದ್ದರು, ಒಬ್ಬ ಲೇಖಕರಾಗಿದ್ದರು, ಒಬ್ಬ ಗಣಿತಜ್ಞರಾಗಿದ್ದರು, ಸಾಮಾಜಿಕ ಜಾಗೃತಿಯ ಹರಿಕಾರರಾಗಿದ್ದರು ಮತ್ತು ಅತ್ಯಂತ ಮುಖ್ಯವಾಗಿ ರಾಷ್ಟ್ರೀಯತೆಯ ಪ್ರಬಲ ಧ್ವನಿಯಾಗಿದ್ದರು ಬಾಲ್ ಗಂಗಾಧರ್ ತಿಲಕ್ ಅವರು. ಮತ್ತು ಅವರ ಜೀವನದಲ್ಲಿ ಒಂದು ವಿಷಯ ಮಾತ್ರ ಸದಾ ಒಂದೇ ಆಗಿತ್ತು. ಅದು ಏನಂದರೆ ದೇಶದ ಸ್ವಾಭಿಮಾನ. ತಿಲಕರ ಕಾಲದಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ನಿಧಾನವಾಗಿ ಹೊಸ ರೂಪ ಪಡಿತಾ ಇತ್ತು. ತಿಲಕ್ ಮತ್ತು ಗಾಂಧೀಜಿಯವರ ಹೋರಾಟ ವಿಧಾನಗಳು ವ್ಯತ್ಯಾಸವಾಗಿದ್ದರೂ ಭಾರತೀಯರಲ್ಲಿ ಸ್ವರಾಜ್ಯದ ಬಯಕೆಯನ್ನು ಬಲಪಡಿಸುವುದು ತಿಲಕರ ಮುಖ್ಯವಾದ ಉದ್ದೇಶವಾಗಿತ್ತು. ಮುಂದೆ ಕೆಲವು ದಿನಗಳ ನಂತರ ತಿಲಕ್ ಅವರ ಕೊನೆಯ ವರ್ಷಗಳಲ್ಲಿ ಆರೋಗ್ಯ ಹದಗೆಡ್ತು. ಆದರೂ ದೇಶದ ಬಗ್ಗೆ ಅವರ ಚಿಂತನೆ ಕಡಿಮೆಯಾಗಲಿಲ್ಲ. ಭಾರತ ಸ್ವತಂತ್ರವಾಗಬೇಕು ಎಂಬ ಕನಸು ಅವರ ಹೃದಯದಲ್ಲೇ ಇತ್ತು. ಕೊನೆಗೆ ಆಗಸ್ಟ್ 1920 ಆಗಸ್ಟ್ 1ರಂದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ನಿಧನರಾಗಿಬಿಟ್ರು. ಅವರ ನಿಧನದ ಸುದ್ದಿ ದೇಶಾದ್ಯಂತ ದುಃಖವನ್ನು ಉಂಟು ಮಾಡಿತು. ಒಬ್ಬ ಮಹಾನ್ ನಾಯಕ ಭಾರತವನ್ನು ಬಿಟ್ಟು ಇಹಲೋಕ ತ್ಯಜಿಸಿದರು. ಆದರೆ ಅವರ ಆಲೋಚನೆಗಳು ಸಾಯಲಿಲ್ಲ, ಅವರ ಘೋಷಣೆ ಸಾಯಲಿಲ್ಲ, ಅವರ ಸ್ವರಾಜ್ಯದ ಕನಸು ಜೀವಂತವಾಗಿತ್ತು. ತಿಲಕರ ಜೀವನವನ್ನು ನಾವು ಏಕೆ ನೆನಪಿಸ್ಕೊಳ್ಬೇಕು ಅಂದರೆ ಅವರು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿದ್ದಾರೆ. ಸ್ವಾತಂತ್ರ್ಯ ಯಾರೂ ಉಡುಗೊರೆಯಾಗಿ ನೀಡುವುದಿಲ್ಲ. ಅದಕ್ಕಾಗಿ ಜಾಗೃತಿ ಬೇಕು, ಧೈರ್ಯ ಬೇಕು, ಏಕತೆ ಬೇಕು, ತ್ಯಾಗ ಬೇಕು ಮತ್ತು ದೇಶದ ಮೇಲೆ ನಂಬಿಕೆ ಬೇಕು. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಒಬ್ಬ ವ್ಯಕ್ತಿ, ಅವರ ಧ್ವನಿ ಒಂದು ರಾಷ್ಟ್ರದ ಧ್ವನಿಯಾಯಿತು. ಅವರ ಲೇಖನಿ ಕ್ರಾಂತಿಯ ಅಸ್ತ್ರವಾಯಿತು. ಅವರ ಶಿಕ್ಷಣದ ಚಿಂತನೆ ಹೊಸ ಪೀಳಿಗೆಯನ್ನು ರೂಪಿಸಿತು ಮತ್ತು ಅವರ ಸ್ವರಾಜ್ಯದ ಘೋಷಣೆ ಭಾರತದ ಮೂಲೆ ಮೂಲೆಗಳಲ್ಲಿಯೂ
ಭಾರತೀಯರ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸಿತು. ಆದ್ದರಿಂದಲೇ ಇತಿಹಾಸ ಅವರನ್ನು ಪ್ರೀತಿಯಿಂದ ಕರೆಯುತ್ತದೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ. ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಈ ಮಹಾನ್ ನಾಯಕನಿಗೆ ಹೃತ್ಪೂರ್ವಕ ನಮನಗಳು. ವಂದೇ ಮಾತರಂ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಸಾಕಷ್ಟು ಸ್ಫೂರ್ತಿಯನ್ನು ನೀಡುತ್ತದೆ. ಧನ್ಯವಾದಗಳು.